ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಸುಧಾ ಬ್ಲಾಗ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ನನ್ನ ಡಯಟ್ ರೊಟೀನ್ ಎಲ್ಲ ಹೇಗಿರುತ್ತೆ, ಇದ್ರ ಜೊತೆಗೆ ನಾನು ಹೌಸ್ ವೈಫ್ ಆಗಿ ನೀವು ಮನೆಯಲ್ಲೇ ಇದ್ಕೊಂಡು ಮಕ್ಕಳನ್ನ ನೋಡಿಕೊಂಡು ಗಂಡನ್ನ ನೋಡಿಕೊಂಡು ನಿಮ್ಮ ಅತ್ತೆ ಮಾವ ಇದ್ದರೆ ಅವರನ್ನು ನೋಡಿಕೊಂಡು ನೀವು ಯಾವ ರೀತಿ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ನಾನು ನಿಮಗೆ ಎಲ್ಲ ತಿಳಿಸ್ಕೊಡ್ತೀನಿ ಡೀಟೇಲಾಗಿ. ಇವತ್ತಿನ ವಿಡಿಯೋನ ನೀವು ಎಲ್ಲೂ ಸ್ಕಿಪ್ ಮಾಡದೆ ಎಂಡೋರು ನೋಡಿದರೆ ಪ್ರತಿಯೊಂದು ನಾನು ಏನು ಹೇಳಿದ್ದೀನಿ ಅಂತ ನಿಮಗೆ ಪ್ರತಿಯೊಂದು ಗೊತ್ತಾಗುತ್ತೆ. ನೀವು ಮಧ್ಯೆ ಮಧ್ಯೆ ವಿಡಿಯೋ ಸ್ಕಿಪ್ ಮಾಡಿದರೆ ನಿಮಗೆ ನೀವು ತಿಳ್ಕೊಳ್ಬೇಕಾದ ವಿಷಯಗಳೆಲ್ಲ ಮಿಸ್ ಆಗಿಬಿಡುತ್ತೆ. ಅದಕ್ಕೆ ನಾನು ನಿಮಗೆ ಹೇಳ್ತಾ ಇರೋದು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ ಅಂತ. ಇವತ್ತಿನ ನನ್ನ ಡಿಟಾಕ್ಸಿಂಗ್ ಬಂದುಬಿಟ್ಟು 1 ಸ್ಪೂನಷ್ಟು ನಾನು ಮೆಂತ್ಯ ಕಾಳು ತೊಗೊಂಡಿದ್ದೀನಿ, ಸ್ವಲ್ಪ ಚಕ್ಕೆ ಕೂಡ ಹಾಕ್ಕೊಂಡಿದ್ದೀನಿ. ಇವೆರಡನ್ನೂ ನಾನು ಚೆನ್ನಾಗಿ ಒಂದು 5 ನಿಮಿಷ ಕುದಿಸ್ಕೊಂಡಿದ್ದೀನಿ. ಇದನ್ನು ನಾನು ಬೆಳಿಗ್ಗೆ 9 ಗಂಟೆಗೆ ತೊಗೊಂಡಿರೋದು. ತುಂಬ ಜನಕ್ಕೆ ಇವಾಗ ಹಳ್ಳಿಯಲ್ಲಿ ಇರ್ತಾರೆ ಅಥವಾ ಸಿಟಿಯಲ್ಲೇ ಆಗಲಿ ಜಾಯಿಂಟ್ ಫ್ಯಾಮಿಲಿ ಇರ್ತಾರೆ, ಅತ್ತೆ ಮಾವ ಇರ್ತಾರೆ, ಗಂಡ ಮಕ್ಕಳು ಎಲ್ಲರೂ ಜೊತೆಯಲ್ಲೇ ಇರ್ತೀವಿ. ನಮಗೆ ವೆಯ್ಟ್ ಲಾಸ್ ಮಾಡ್ಕೊಳಕ್ಕಾಗಲ್ಲ. ನನಗೆ ಮನೆಯಲ್ಲಿ ಮಕ್ಕಳನ್ನ ನೋಡ್ಕೋಬೇಕು, ಗಂಡನ ಅತ್ತೆ ಮಾವನ ಎಲ್ಲ ನೋಡ್ಕೋಬೇಕು. ನಾನು ಯಾವ ರೀತಿ ನನಗೋಸ್ಕರ ನಾನು ಬೇರೆ ಸಪ್ರೇಟಾಗಿ ಅಡುಗೆ ಮಾಡ್ಕೋಬೇಕಾ, ಇಲ್ಲ ವಾಕ್ ಹೋಗಬೇಕು, ಎಕ್ಸಸೈಸ್ ಮಾಡಬೇಕು, ಈ ಥರ ಮಾಡಿದ್ರೇ ನಂದು ವೆಯ್ಟ್ ಲಾಸ್ ಆಗೋದು. ಇಲ್ಲಾಂದರೆ ಯಾವ ರೀತಿ ನಾನು ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ತುಂಬ ಜನಕ್ಕೆ ಡೌಟ್ಸ್ ಇರುತ್ತೆ. ಅದರಲ್ಲಿ ಈ ಹಳ್ಳಿಯಲ್ಲಿರೋರ್ಲಂತೂ ಈ ಕೆಲವೊಂದು ಫುಡ್ಡುಗಳು ಅಲ್ಲಿ ಸಿಗ್ತಾ ಇರಲ್ಲ. ಈ ಚಿಯಾ ಸೀಡ್ಸ್ ಆಯಿತು, ಓಟ್ಸ್ ಆಯಿತು, ನಮ್ಮ ಕಡೆ ಸಿಗೋದಿಲ್ಲ. ನಾವು ಏನು ಮಾಡಬೇಕು ಅಂತ ತುಂಬ ಜನಕ್ಕೆ ಡೌಟ್ ಇರುತ್ತೆ. ಅದನ್ನು ನಾನಿವತ್ತು ನಿಮಗೆ ನೀವು ಯಾವ ರೀತಿ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ತುಂಬ ಜನ ಹಳ್ಳಿಯಲ್ಲಿರೋರು ಜಾಯಿಂಟ್ ಆಗಿರ್ತಾರೆ. ಬೆಳಿಗ್ಗೆ ಎದ್ದು ಮಕ್ಕಳನ್ನ ನೋಡ್ಕೊಳ್ಳೋದು, ಗಂಡ ನೋಡ್ಕೊಳ್ಳೋದು, ಅತ್ತೆ ಮಾವ ನೋಡ್ಕೊಳ್ಳೋದು, ಅವ್ರಿಗೆ ಇದೇ 11-12 ಗಂಟೆವರೆಗೂ ಇದೇ ಕೆಲಸ ಆಗಿಬಿಡುತ್ತೆ. ಅವ್ರಿಗೋಸ್ಕರ ಅವರು ಟೈಮ್ ಕೊಡೋಕ್ಕೆ ಆಗಲ್ಲ. ಆವಾಗ ನೀವೇನು ಮಾಡಿ, ನೀವು ಆದಷ್ಟು ಹಳ್ಳಿ ಕಡೆ ಹೆಲ್ದಿ ಫುಡ್ಗಳೇ ಇರುತ್ತೆ. ಇಲ್ಲಿ ಥರ ಜಂಕ್ ಫುಡ್ಡುಗಳು ಅಲ್ಲಿ ಸಿಗೋದಿಲ್ಲ. ಆದಷ್ಟು ಹಳ್ಳಿ ಕಡೆ ಸಿಗೋದು ಒಳ್ಳೆ ಫುಡ್ಗಳೇ ಸಿಗುತ್ತೆ. ನೀವೇನು ಮಾಡಿ, ನೀವು ಅತ್ತೆ ಮಾವಾಗ ಗಂಡನಿಗೆ ಏನು ಅಡುಗೆ ಮಾಡ್ತಿರೋ ಮಕ್ಕಳಿಗೆ ಅದೇ ನೀವು ತೊಗೋಬೋದು. ಆದಷ್ಟು ಎಲ್ಲರೂ ಹೆಲ್ದಿಯಾಗಿ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿ. ಜಾಸ್ತಿ ಸಲಾಡ್ಗಳನ್ನು ಅವ್ರಿಗೆ ಕೊಡಿ, ನೀವು ತೊಗೊಳ್ಳಿ. ಅವ್ರಿಗೂ ಹೆಲ್ತಿಗೆ ಅವ್ರಿಗೂ ಒಳ್ಳೆಯದು, ಹಸ್ಬೆಂಡಿಗೂ ಒಳ್ಳೆಯದು. ಬಾಕ್ಸ್ ಕಟ್ಟಬೇಕಾದ್ರೆ ಸಪ್ರೇಟಾಗಿ ಒಂದು ಬಾಕ್ಸಲ್ಲಿ ಕ್ಯಾರೆಟು ಸೌತೆಕಾಯಿ ಈ ಥರ ಕಟ್ ಮಾಡಿ ಕೊಡಿ. ಅದ್ರ ಜೊತೆಗೆ ನಿಮಗೂ ಈಸಿ ಆಗುತ್ತೆ, ನೀವು ತೊಗೊಳಕ್ಕೆ ಅವ್ರಿಗೂ ಈಸಿ. ಅವ್ರಿಗೂ ಬಾಕ್ಸ್ ಕೊಟ್ಬಿಟ್ಟು ಕಳಿಸಿ, ಮಕ್ಕಳಿಗೆ ಹಸ್ಬೆಂಡಿಗೆ ಆಯಿತು, ಅವರು ಇಷ್ಟಪಟ್ಟು ತಿಂತಾರೆ. ಒಂದು ವಾರ ಹೋದರೆ ಎಲ್ಲರಿಗೂ ಅಭ್ಯಾಸ ಆಗಿಬಿಡುತ್ತೆ. ಅದೇ ನೀವೇನು ಮಾಡಿ, ಬೆಳಿಗ್ಗೆ ಆದರೆ ನೀವು ವಾಕ್ ಹೋಗ್ಬಿಟ್ಟು ಬನ್ನಿ. ಇಲ್ಲ ನನಗೆ ಬೆಳಿಗ್ಗೆ ಆಗಲ್ಲ ಅಂದರೆ ನೀವೇನು ಮಾಡಿ, ಸಾಯಂಕಾಲ ಹೋಗ್ಬೋದು, ಇಲ್ಲ ಮಧ್ಯಾಹ್ನ ಹೋಗ್ಬೋದು. ನಿಮಗೆ ಯಾವ ಟೈಮ್ ಫ್ರೀ ಇರುತ್ತೆ ಆ ಟೈಮ್ ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಆದರೂ ವಾಕ್ ಹೋಗೋಕ್ಕೆ ಟ್ರೈ ಮಾಡಿ. ನಿಮಗೋಸ್ಕರ ನೀವು ಟೈಮ್ ಕೊಡಲೇಬೇಕು. ಬರೀ ನನಗೆ ಮನೆಯಲ್ಲೇ ನಾವು ಕೆಲಸ ಮಾಡ್ಕೊಂಡು ಇದ್ಬಿಟ್ರೆ ನಮ್ಮನ್ನೇ ಅಂತ ನಾವು ನೋಡ್ಕೊಳ್ಳೋದು ಯಾವಾಗ? ನಮಗೋಸ್ಕರ ಟೈಮ್ ಕೊಡೋದಾದರೂ ಯಾವಾಗ? ನಾವು ಬೆಳಗ್ಗೆ ಎಲ್ಲ ಮಕ್ಕಳು ಹಸ್ಬೆಂಡ್ ಹೋದ್ಮೇಲೆ ನಾವು ಟೈಮ್ ಇದ್ದೇ ಇರುತ್ತೆ. ನಮಗೋಸ್ಕರ ಟೈಮ್ ಕೊಡಲೇಬೇಕು. ನಾವು ಒಂದು ಅರ್ಧ ಗಂಟೆ ವಾಕ್ ಹೋಗಿ ಟ್ರೈ ಮಾಡಿ. ಅದು ಆಗ್ತಾಯಿಲ್ಲ ನನಗೆ ಅಂದರೆ ನೀವು ಮನೆಯಲ್ಲೇ ಅಟ್ಲೀಸ್ಟ್ ನಿಮಗೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದರೆ ತುಂಬ ಎಕ್ಸಸೈಸ್ ಎಲ್ಲ ಇರುತ್ತೆ. ಅದನ್ನು ನೋಡಿಬಿಟ್ಟು ನೀವು ಯಾವುದಾದ್ರೂ ಎಕ್ಸಸೈಸ್, ನಿಮಗೆ ಯಾವ್ದು ಫ್ಯಾಟ್ ಲಾಸ್ ಬೇಕಾ, ವೆಯ್ಟ್ ಲಾಸ್ ಬೇಕಾ, ಎಲ್ಲ ಎಕ್ಸಸೈಸ್ ಇರುತ್ತೆ. ಅದನ್ನು ನೋಡಿಬಿಟ್ಟು ನೀವು ಎಕ್ಸಸೈಸ್ ಕೂಡ ಮಾಡ್ಕೋಬೋದು. ನೈಟ್ ಊಟ ನಾವು ಆದಷ್ಟು ನಾನೊಬ್ಬಳೇ ಬೇಗ ತಿಂದುಬಿಟ್ರೆ ಚೆನ್ನಾಗಿರಲ್ಲ. ನಾವು ಮನೇಲಿ ಎಲ್ಲರೂ ಒಟ್ಟಿಗೆ ಊಟ ಮಾಡ್ತೀವಿ ಅಂತ ತುಂಬ ಜನ ಜಾಯಿಂಟ್ ಆಗಿರೋರು ಮನೇಲಿ ಇದ್ದೇ ಇರುತ್ತೆ ಆ ಥರ ರೂಢಿ. ನೀವೇನು ಮಾಡಿ, ಆದಷ್ಟು ಎಲ್ಲರೂ 8 ಗಂಟೆ ಒಳಗಡೆಗೆ ಊಟ ಮಾಡೋಕ್ಕೆ ರೂಢಿ ಮಾಡ್ಕೊಳ್ಳಿ. ಅದು ನಿಮಗಷ್ಟೇ ಅಲ್ಲ, ಮನೇಲಿರೋರು ಎಲ್ಲರಿಗೂ ಒಳ್ಳೆಯದು. ಯಾಕಂದರೆ ಯಾವಾಗಲೂ ನಾವು ಊಟ ಮಾಡಿದ ತಕ್ಷಣವೇ ಮಲ್ಕೊಳಕ್ಕೆ ಹೋಗಬಾರ್ದು. ಅದಕ್ಕೋಸ್ಕರ ನೀವೇನು ಮಾಡಿ, 1-2 ಅವರ್ಸ್ ನೀವು 10 ಗಂಟೆಗೆ ಮಲ್ಕೋತೀರಾ ಅಂದರೆ 8 ಗಂಟೆಗೆ ಊಟ ಮಾಡ್ಬೋದು. ನೀವು ಆಮೇಲೆ 1 ಅವರ್ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು 1 ಅವರ್ ನಿಮ್ಗೆ ಆರಾಮಾಗಿ ಟೈಮ್ ಸಿಗುತ್ತೆ. ಆಮೇಲೆ ಏನು ಮಾಡಿ, ಮಲ್ಕೊಳ್ಳೋಕ್ಕಿಂತ ಫಸ್ಟ್ ಒಂದು ಅರ್ಧ ಗಂಟೆ ವಾಕ್ ಆದರೂ ಮಾಡಿ. ನಿಮಗೆ ನೈಟ್ ಆದರೂ ನಿಮಗೆ ಟೈಮ್ ಇದ್ದೇ ಇರುತ್ತೆ ಅಂದ್ಕೊಂಡಿದ್ದೀನಿ ನಾನು. ಅವಾಗಾದರೂ ಸ್ವಲ್ಪ ವಾಕ್ ಮಾಡಿ. ಸುಮಾರು ಜನಕ್ಕೆ ಟೈಮ್ ಸಿಗೋದಿಲ್ಲ, ಗೊತ್ತು ನನಗೆ. ನಾನು ನೈಟ್ ಅಡುಗೆ ಮಾಡಬೇಕು ಮತ್ತು ಮಕ್ಕಳನ್ನ ಓದಿಸ್ಬೇಕು, ಇದೆಲ್ಲ ಇದ್ದೇ ಇರುತ್ತೆ. ಆದರೂ ನಿಮಗೆ ಟೈಮ್ ಸಿಕ್ಕರೆ ಒಂದು 15 ನಿಮಿಷ ಆದರೂ ನೀವು ವಾಕ್ ಮಾಡಿ. ಅಂದರೆ ನಿಮ್ಮದು ವೆಯ್ಟ್ ಲಾಸ್ ಆಗುತ್ತೆ. ನಿಮಗೆ ಖಂಡಿತ ಮಕ್ಕಳಾಯಿತು, ಹಸ್ಬೆಂಡ್ ಆಯಿತು, ಅತ್ತೆ ಮಾವ ಆಯಿತು, ಎಲ್ಲರೂ ನಿಮಗೆ ಖಂಡಿತ ಸಪೋರ್ಟ್ ಮಾಡೇ ಮಾಡ್ತಾರೆ.
ನೀವು ಆದಷ್ಟು ಬೆಳಿಗ್ಗೆ ಮತ್ತು ಮಧ್ಯಾಹ್ನ ರಾತ್ರಿ ಮಕ್ಕಳಿಗೆ ಎಲ್ಲ ಮನೆಯವರಿಗೆ ಏನು ಅಡುಗೆ ಮಾಡ್ತೀರಾ ಅದನ್ನೇ ತೊಗೊಳ್ಳಿ. ನೀವು ನಾನು ಇದೇ ತಿನ್ನಬೇಕು, ಇದೇ ಸಾಲಡೇ ಮಾಡ್ಕೋಬೇಕು, ನಾನು ಸ್ಮೂತಿನೇ ಮಾಡ್ಕೋಬೇಕು ಮತ್ತು ಇದೇ ಮಾಡ್ಕೋಬೇಕು ಅಂತ ಏನೂ ಇಲ್ಲ. ನೀವು ಮನೆಯಲ್ಲಿ ಏನು ಮಾಡಿರ್ತೀರ, ಬೆಳಿಗ್ಗೆ ದೋಸೆ ಮಾಡಿರ್ತೀರ, ಇಡ್ಲಿ ಮಾಡಿರ್ತೀರ, ಉಪ್ಪಿಟ್ಟು ಮಾಡಿರ್ತೀರ, ಅವಲಕ್ಕಿ ಮಾಡಿರ್ತೀರ, ನೀವು ಬಾಕ್ಸ್ ಕಟ್ಟೋಕ್ಕೆ ಏನು ಮಾಡಿರ್ತೀರ ಅದೇ ತೊಗೊಳ್ಳಿ. ಬಟ್ ಅದಕ್ಕೆ ನಿಮಗೆ ಟೈಮ್ನ ಮೆನ್ಷನ್ ಮಾಡ್ಕೊಳ್ಳಿ. ನಾನು ಇದೇ ಟೈಮ್ಗೆ ತಿನ್ನಬೇಕು, ನನಗೆ ಬೆಳಿಗ್ಗೆ ಬೇಗ ತಿನ್ನೋಕ್ಕಾಗಲ್ಲ ಅಂದರೆ ನೀವು 9 ಗಂಟೆಗೆ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳಿ. 9 ಗಂಟೆಗೆ ನೀವು ಬ್ರೇಕ್ಫಾಸ್ಟ್ ಮಾಡಿದರೆ ನೀವು 2 ಗಂಟೆಗೆ ಊಟ ಮಾಡ್ಬೋದು. 2 ಗಂಟೆ ಅಂದರೆ ನೀವು ಮಧ್ಯದಲ್ಲಿ 11-12 ಗಂಟೆ ಸುಮಾರು ಯಾವುದಾದ್ರೂ ಒಂದು ಫ್ರೂಟ್ಸ್ ತೊಗೊಳ್ಳಿ. ನಿಮಗೆ ಫ್ರೂಟ್ಸ್ ತೊಗೊಳಕ್ಕಾಗಲ್ಲ, ನಮಗೆ ವೆರೈಟಿ ಹಳ್ಳಿ ಕಡೆಯಲ್ಲಿ ಫ್ರೂಟ್ಸ್ ಸಿಗೋದಿಲ್ಲ, ನೀವು ಸಿಗೋದೇ ತೊಗೊಳ್ಳಿ. ಇದೇ ಬೇಕು ಅಂತ ನಾನು ಹೇಳ್ತಾ ಇಲ್ಲ. ಆ್ಯಪಲ್ ಸಿಕ್ಕರೆ ಆ್ಯಪಲ್ ತೊಗೊಳ್ಳಿ, ಬನಾನಾ ಸಿಕ್ಕರೆ ಬನಾನಾ, ಗ್ರೇಪ್ಸು, ಇಲ್ಲಾಂದರೆ ಏನು ನೀವು ಫ್ರೂಟ್ಸ್ ಇಲ್ಲ ಅಂದರೆ ಅಟ್ಲೀಸ್ಟ್ ಒಂದು ವೆಜಿಟೇಬಲ್, ಸೌತೆಕಾಯಿ, ಕ್ಯಾರೆಟು ಈ ಥರದ್ದಾದರೂ ತೊಗೋಬೋದು. ಜ್ಯೂಸ್ ಮಾಡ್ಕೊಂಡಾದರೂ ಕುಡಿಬೋದು. ಅದಾದಮೇಲೆ ನೀವು ಮಧ್ಯಾಹ್ನ 2 ಗಂಟೆಗೆ ನೀವು ಊಟ ಮಾಡ್ಕೊಳ್ಳಿ. ಮನೇಲಿ ಏನು ಮಾಡಿರ್ತೀರ, ಹಳ್ಳಿ ಕಡೆ ಅಂತೂ ರೊಟ್ಟಿ ಮಾಡಿರ್ತಾರೆ, ಇಲ್ಲಾಂದರೆ ಮುದ್ದೆ ಮಾಡಿರ್ತೀರ, ಅದೇ ತೊಗೊಳ್ಳಿ. ಬಟ್ ರೈಸ್ ತೊಗೊಳಕ್ಕೆ ಹೋಗಬೇಡಿ. ರೈಸ್ ಬೇರೆಯವ್ರಿಗೆ ಮನೆಯವ್ರಿಗೆ ಮಾಡಿದರೂ ಪರವಾಗಿಲ್ಲ, ನೀವು ತೊಗೊಳಕ್ಕೆ ಹೋಗಬೇಡಿ. ಆದಷ್ಟು ರೊಟ್ಟಿ ತೊಗೊಳ್ಳಿ, ಹೆಲ್ದಿಯಾಗಿರುತ್ತೆ. ಅದ್ರ ಜೊತೆಗೆ ನೀವು ಕ್ಯಾರೆಟ್, ಸೌತೆಕಾಯಿ ಕೂಡ ತೊಗೊಳ್ಳಿ, ಚೆನ್ನಾಗಿರುತ್ತೆ. ಆಮೇಲೆ ನೀವೇನು ಮಾಡಿ, ಸಾಯಂಕಾಲ ನನಗೆ ಗ್ರೀನ್ ಟೀ ನಮ್ಮ ಊರಲ್ಲಿ ಸಿಗೋದಿಲ್ಲ, ನಮ್ಗೆ ಗ್ರೀನ್ ಟೀ ತೊಗೊಳಕ್ಕಾಗೋದಿಲ್ಲ ಅಂದರೆ ನೀವು ಬ್ಲ್ಯಾಕ್ ಕಾಫಿ ಕುಡೀರಿ, ಬ್ಲ್ಯಾಕ್ ಟೀ ತೊಗೊಳ್ಳಿ. ಇಲ್ಲಾಂದರೆ ನೀವೇನು ಮಾಡಿ, ಚೆನ್ನಾಗಿ ನೀರು ಬಾಯ್ಲ್ ಮಾಡೋಕ್ಕಿಟ್ಬಿಟ್ಟು ಅದಕ್ಕೆ ಸ್ವಲ್ಪ ಶುಂಠಿ ಹಾಕ್ಕೊಳ್ಳಿ, ಸ್ವಲ್ಪ ಪುದೀನ ಹಾಕಿ ಇದನ್ನೇ ಸ್ವಲ್ಪ 1-2 ನಿಮಿಷ ಬಾಯ್ಲ್ ಮಾಡಿಕೊಂಡು ಒಂದು ಅರ್ಧ ಲೆಮನ್ ಹಾಕ್ಕೊಂಡು ಇದನ್ನೇ ತೊಗೊಳ್ಳಿ. ನಿಮಗೆ ಮನೇಲಿ ಎಲ್ಲರಿಗೂ ಮಾಡಿಕೊಟ್ಟು ನೀವು ಬೇಕಾದರೆ ಸಪ್ರೇಟಾಗಿ ಮಾಡ್ಕೊಂಡು ತೊಗೋಬೋದು. ಅದಕ್ಕೇನು ಟೈಮ್ ಬೇಕಂತ ಏನೂ ಇಲ್ಲಲ್ವ. ಆಮೇಲೆ ನೈಟ್ ನೀವು ಎಲ್ಲರಿಗೂ ಏನು ಅಡುಗೆ ಮಾಡಿರ್ತೀರ ಅದನ್ನೇ ತೊಗೋಬೋದು. ಆದರೆ ನೀವೇನು ಮಾಡಿ, ಆದಷ್ಟು ಹೊರಗಡೆ ಫುಡ್ಡನ್ನ ಅವಾಯ್ಡ್ ಮಾಡಿ. ಮನೆಯಲ್ಲೇ ನೀವು ಇರೋ ಊಟನೇ ನೀವು ಹೆಲ್ದಿಯಾಗಿ ಟೈಮ್ಗೆ ತಿನ್ಕೊಂಡು ಬಂದರೆ, ಒಂದು ಅರ್ಧ ಗಂಟೆ ಎಕ್ಸಸೈಸು, ಒಂದು ಅರ್ಧ ಗಂಟೆ ವಾಕ್ ಮಾಡಿದರೆ ಖಂಡಿತ ನೀವು 1 ಮಂತಲ್ಲಿ 5 to 6 kg ವೆಯ್ಟ್ ಲಾಸ್ ಮಾಡ್ಕೋಬೋದು. ಇದು ಡೆಫಿನೆಟ್ಲಿ ವರ್ಕ್ ಆಗುತ್ತೆ. ಬೇಕಾದರೆ ಟ್ರೈ ಮಾಡಿ ನೀವು ಬೆಳಿಗ್ಗೆ. ಬಟ್ ಟೈಮ್ ಒಂದು 10-15 ನಿಮಿಷ, ಅರ್ಧ ಗಂಟೆ ಪರವಾಗಿಲ್ಲ. ನೀವು ಇವತ್ತು ನಾನು ಬೆಳಿಗ್ಗೆ 9 ಗಂಟೆಗೆ ತಿಂದಿದ್ದೀನಿ, ನಾಳೆ ಬೆಳಿಗ್ಗೆ 11 ಗಂಟೆಗೆ ತಿಂದೆ, 10 ಗಂಟೆಗೆ ತಿಂದರೆ ಅಂದರೆ ಅದು ಸರಿ ಹೋಗಲ್ಲ. ನೀವೇನು ಯಾವ ಟೈಮಿಗೆ ಊಟ ಮಾಡ್ತೀರ ಡೈಲಿ ಅದೇ ಟೈಮ್ಗೆ ಊಟ ಮಾಡಬೇಕು, ಅದೇ ಟೈಮ್ಗೆ ಬ್ರೇಕ್ಫಾಸ್ಟ್ ಮಾಡಬೇಕು, ಅದೇ ಟೈಮ್ಗೆ ನೀವು ಮಧ್ಯಾಹ್ನ ಊಟ ಆಯಿತು ಯಾವುದೇ ಆಗಲಿ ಒಂದು ಟೈಮನ್ನು ಮೆನ್ಷನ್ ಮಾಡಿಟ್ಕೊಳ್ಳಿ. ನೀವು ಚೆನ್ನಾಗಿ ನೀರು 3 ಲೀಟ್ರ್ ನೀರು ಚೆನ್ನಾಗಿ ನೀರು ಕುಡಿಬೇಕು. ಇದೇ ರೀತಿ ನೀವು ಹೆಲ್ದಿಯಾಗಿ ತಿಂದ್ಕೊಂಡು ಮನೆಯಲ್ಲಿ ಇರೋರಿಗೂ ಕೂಡ ಹೆಲ್ದಿಯಾಗಿ ನಾವು ಮಾಡಿಕೊಟ್ವಿ ಅಂದರೆ ಅವರು ಖುಷಿ ಪಡ್ತಾರೆ, ಅವರು ಹೆಲ್ದಿಯಾಗಿರ್ತಾರೆ. ನಾವು ಇದೇ ರೀತಿ ನೀವು ಕಂಟಿನ್ಯೂ ಆಗಿ 3 ಮಂತ್ಸ್ ಮಾಡ್ಕೊಂಡು ಬನ್ನಿ, ಖಂಡಿತ ನಿಮ್ಮದು ವೆಯ್ಟ್ ಲಾಸ್ ಆಗೇ ಆಗುತ್ತೆ. 1 ಮಂತಲ್ಲೇ ನೀವು 5 kgs ವೆಯ್ಟ್ ಲಾಸ್ ಆಗೇ ಆಗ್ತೀರ. ಖಂಡಿತ ಇದನ್ನು ಟ್ರೈ ಮಾಡಿ ನೋಡಿ. ಆದಷ್ಟು ಹೆಲ್ದಿಯಾಗಿರೋದನ್ನು ತೊಗೊಳಕ್ಕೆ ಟ್ರೈ ಮಾಡಿ. ಆಚೆ ಕಡೆ ಫುಡ್ಡನ್ನು ಅವಾಯ್ಡ್ ಮಾಡಿ. ಮಕ್ಕಳಿಗೆ ಕೂಡ ಇದೇ ಕೊಡಿ, ಹಸ್ಬೆಂಡಿಗೂ ಇದೇ ಕೊಡಿ, ಅತ್ತೆ ಮಾವಗೂ ಇದೇ ಕೊಡಿ, ಅವರು ಕೂಡ ತುಂಬ ಖುಷಿ ಪಡ್ತಾರೆ. ಇದು ನಿಮ್ಮ ವಿಡಿಯೋ ನಿಮಗೆ ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ನನಗೆ ಒಬ್ಬರು ಕಮೆಂಟ್ ಮಾಡಿದರು, ಅಕ್ಕ ನಾವು ಹಳ್ಳಿಯಲ್ಲಿರೋದು, ಯಾವ ರೀತಿ ಇಲ್ಲಿ ಡಯಟ್ ಮಾಡಬೇಕು, ಯಾವ ರೀತಿ ನಾನು ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ಕಮೆಂಟ್ ಮಾಡಿ ಇದ್ದರು, ನನಗೆ ಹೇಳ್ಕೊಡಿ ಅಂತ ಹೇಳಿದರು. ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿರೋದು. ಖಂಡಿತ ನಿಮಗೆ ಈ ವಿಡಿಯೋ ಹೆಲ್ಪ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ತುಂಬ ಜನ, ಅವರೇ ಅಂತಲ್ಲ, ತುಂಬ ಜನ ಹಳ್ಳಿಯಲ್ಲಿರೋರು ವೆಯ್ಟ್ ಲಾಸ್ ಮಾಡ್ಕೊಳ್ಳೋದು ಯಾವ ರೀತಿ, ನಾವು ಡಯಟ್ ಮಾಡೋದು ಯಾವ ರೀತಿ ಅಂತ ತುಂಬ ಟೆನ್ಷನ್ನಲ್ಲಿ ಇರ್ತಾರೆ. ತುಂಬ ವಿಡಿಯೋಗಳನ್ನೆಲ್ಲ ನೋಡ್ತಾ ಇರ್ತಾರೆ. ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿರೋದು. ನನಗೆ ಇನ್ನೊಬ್ಬರು ಕಮೆಂಟ್ ಮಾಡಿದರು, ಅಕ್ಕ ನೀವು ನೈಟ್ ಡೈಲಿ ಟರ್ಮರಿಕ್ ಮಿಲ್ಕ್ ತೊಗೋತೀರಲ್ವ, ಇದರಿಂದ ಏನು ಯೂಸ್ ಆಗುತ್ತೆ, ಇದರ ಬೆನಿಫಿಟ್ ಏನು ಅಂತ ಕೇಳಿದರು. ನಾವು ನೈಟ್ ಡೈಲಿ ಟರ್ಮರಿಕ್ ಮಿಲ್ಕ್ ತೊಗೊಳ್ಳೋದ್ರಿಂದ, ನೀವು ನೈಟೇ ತೊಗೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ. ಇದನ್ನು ಬೆಳಗ್ಗೆ ನೀವು ಟೀ ಕಾಫಿ ಏನು ಕುಡಿತೀರಲ್ವ ಅದ್ರ ಬದಲು ನೀವು ಟರ್ಮರಿಕ್ ಮಿಲ್ಕ್ ಯೂಸ್ ಮಾಡಿ. ತುಂಬ ನಿಮ್ಮ ಫೇಸಲ್ಲಿ ಗ್ಲೋ ಬರುತ್ತೆ. ಆ್ಯಕ್ನಿ ಇದ್ದರೆ ಆ್ಯಕ್ನಿ ಕೂಡ ನಿಮಗೆ ಹೋಗುತ್ತೆ. ಹಾಗೆ ನಿಮ್ಗೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕೆ ಕೂಡ ಹೆಲ್ಪ್ ಆಗುತ್ತೆ. ಇರ್ರೆಗ್ಯುಲರ್ ಪೀರಿಯಡ್ ಇದ್ದರೆ ಖಂಡಿತ ಇದನ್ನು ಟ್ರೈ ಮಾಡಿ ನೋಡಿ. ನಿಮಗೆ ಪೀರಿಯಡ್ ಕೂಡ ರೆಗ್ಯುಲರ್ ಆಗುತ್ತೆ. ಹಾಗೆ ನಿಮಗೆ ಪೀರಿಯಡ್ ಬರೋ ಟೈಮಲ್ಲಿ ಏನಾದರೂ ಹೊಟ್ಟೆ ನೋವು ಬಂದರೆ ಆವಾಗ ಇದನ್ನು ಮಾಡ್ಕೊಂಡು ಕುಡೀರಿ, ನಿಮಗೆ ಬೇಗ ರಿಕವರ್ ಆಗುತ್ತೆ. ಇದನ್ನು ಕಂಟಿನ್ಯೂ ಆಗಿ ನೀವು 1 ಮಂತ್ ಇಲ್ಲಾಂದರೆ 2 ಮಂತ್ ಟ್ರೈ ಮಾಡಿ ನೋಡಿ. ನಿಮಗಿದು ಒಳ್ಳೆ ರಿಸಲ್ಟ್ಸ್ ಕೊಡುತ್ತೆ. ನಿಮ್ಮ ಫೇಸಲ್ಲಿ ಎಷ್ಟು ಚೇಂಜಸ್ ಆಗಿರುತ್ತೆ ಅಂತ ನೀವೇ ನೋಡ್ಬೋದು. ಖಂಡಿತ ಇದನ್ನು ಟ್ರೈ ಮಾಡಿ ನೋಡಿ. ಇದು ನನಗೆ ಅಂತೂ ತುಂಬ ಯೂಸ್ ಆಗಿದೆ. ಅದಕ್ಕೋಸ್ಕರ ನಿಮಗೆ ಹೇಳ್ತಾ ಇರೋದು.
ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ನನ್ನ ಡಯಟ್ ರೂಟೀನ್. ಅದ್ರ ಜೊತೆಗೆ ನಾನು ಹಳ್ಳಿಯಲ್ಲೇ ಇದ್ಕೊಂಡು ಯಾವ ರೀತಿ ನೀವು ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ. ಖಂಡಿತ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೇನು ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ಕೂಡ ಹೇಳಿ. ಇಷ್ಟೊತ್ತರೆಗೂ ಫ್ರೀ ಮಾಡಿಕೊಂಡು ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್.